ಹಾಯ್ ವೀವರ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ವಿಲೇಜ್ ಸ್ಟೈಲ್ ಚಿಕನ್ ಮಸಾಲಾ ಕರ್ರಿ ಹೇಗೆ ಮಾಡೋದು ನೋಡಿಸ್ತೀನಿ. ಅದ್ರ ಜೊತೆಗೆ ರಾಗಿ ಮುದ್ದೆ ಹೇಗೆ ಮಾಡೋದು ನೋಡಿಸ್ತೀನಿ. ನೋಡಿ ತಯಾರಿ ಹೇಗೆ ಮಾಡೋದು ನೋಡೋಣ. ಇವಾಗ ಸ್ಟವ್ ಆನ್ ಮಾಡ್ಕೊಂಡು 2 ಟೊಮೊಟೊ ಇಟ್ಕೊಂಡು ಬೆಂಕಿಯಲ್ಲಿ ಉರಿಸ್ಕೊಳ್ಳೋಣ. ಆಮೇಲೆ ಈರುಳ್ಳಿ ಒಂದು ತಗೊಳ್ಳಿ. ನೋಡಿ, ಸ್ಟವ್ ಆಫ್ ಮಾಡ್ಕೊಂಡು ಈರುಳ್ಳಿನ ನೀರಲ್ಲಿ ಹಾಕ್ಕೊಳ್ಳೋಣ. ಈರುಳ್ಳಿ ಟೊಮೊಟೊ ಎಲ್ಲ ನೀರಲ್ಲೇ ಹಾಕ್ಕೋಬೇಕು. ಹಾಕ್ಕೊಂಡು ಅದ್ರ ಮೇಲೆಲ್ಲ ಹೊಟ್ಟೆಲ್ಲ ತೆಗೆದುಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳೋಣ. ಇವಾಗ ಮಿಕ್ಸಿ ಜಾರಿಗೆಲ್ಲ ಹಾಕ್ಕೊಳ್ಳೋಣ ಕಟ್ ಮಾಡ್ಕೊಂಡು. ನೋಡಿ, ಇವಾಗ ಪುದೀನ ಹಾಕೋಣ. ಚಕ್ಕೆ ಲವಂಗೆ ಹಾಕೊಳ್ಳಿ. ಇವಾಗ ಪೆಪ್ಪರ್ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈಗ ಗ್ರೈಂಡ್ ಆಗಿದೆ ಅಲ್ಲ. ಇವಾಗ ಇದರಲ್ಲಿ ಒಣಗಿರೋ ಕೊಬ್ಬರಿ ಹಾಕೋಣ. ಕೊಬ್ಬರಿ ಇದು ಪೌಡರ್ ಹಾಕೋಣ. ನೋಡಿ, ಎಲ್ಲ ಮಿಕ್ಸಿಂಗ್ ಮಾಡ್ಕೊಂಡು ಇವಾಗ ನಾವು ಇನ್ನೊಂದು ಪ್ಯಾನ್ ಇಟ್ಕೊಳ್ಳೋಣ. ಇಟ್ಕೊಂಡು ಪ್ಯಾನ್ ಎಲ್ಲ ಬಿಸಿ ಆದಮೇಲೆ ಇವಾಗ ಆಯಿಲ್ ಹಾಕೋಣ. ಸಾಸಿವೆ ಹಾಕೋಣ. ಸಾಸಿವೆ ಎಲ್ಲ ಚಿಟ್ಪೆಟ್ ಆದಮೇಲೆ ಇವಾಗ ನಾವು ಈರುಳ್ಳಿ ಹಾಕೋಣ. ಈರುಳ್ಳಿ ಎಲ್ಲ ಫ್ರೈ ಮಾಡೋಣ. ಎಲ್ಲ ಫ್ರೈ ಆದಮೇಲೆ ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ. 1.5 ಸ್ಪೂನ್ ಹಾಕೋಣ. ಚೆನ್ನಾಗಿ ಫ್ರೈ ಮಾಡಿ ಎಲ್ಲ ಫ್ರೈ ಆದಮೇಲೆ ಚಿಕನ್ ಹಾಕೋಣ. ಚಿಕನ್ ನಾನು ಅರಿಶಿನ ಪುಡಿ ಉಪ್ಪು ಹಾಕ್ಕೊಂಡು ತೊಳೆದು ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಚಿಕನ್ ಬೇಯೋದಕ್ಕೆ ಉಪ್ಪು ಹಾಕೋಣ. ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇವಾಗ ಖಾರದ ಪುಡಿ ನಾನು 2 ಸ್ಪೂನ್ ತೊಗೊತಾ ಇದ್ದೀನಿ. ನಿಮ್ಮ ಇಷ್ಟ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ಧನಿಯಾದ ಪುಡಿ 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಇವಾಗ ಎಲ್ಲಾದ್ರೂ ಮಿಕ್ಸ್ ಮಾಡೋಣ. ಇವಾಗ ನಾವು ಮಿಕ್ಸಿಗೆ ಮಾಡ್ಕೊಂಡಿದ್ದೀವಲ್ಲ ಪೇಸ್ಟ್ ಎಲ್ಲ ಹಾಕೋಣ.
ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇವಾಗ ತೊಳೆದು ಇರ್ಕೊಂಡಿರೋ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕೋಣ. ಎಲ್ಲದನ್ನು ಒಂದ್ಸಲಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಕುದಿದು ನಮ್ಮ ಚಿಕನ್ ಮಸಾಲ ಕರಿ ರೆಡಿ ಆಗಿದೆ. ಇವಾಗ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಾವು ಸರ್ವ್ ಮಾಡ್ಕೊಳ್ಳೋಣ. ಒಂದು ಬೌಲ್ಗೆ ನೋಡಿ ನಾನು ತೊಗೊತಾ ಇದ್ದೀನಿ. ಇವಾಗ ನಮ್ಮದು ವಿಲೇಜ್ ಸ್ಟೈಲ್ ಚಿಕನ್ ಮಸಾಲ ಕರಿ ರೆಡಿ ಆಗಿದೆ. ನೆಕ್ಸ್ಟು ನಾವು ರಾಗಿ ಮುದ್ದೆ ಹೇಗೆ ಮಾಡೋದು ನೋಡೋಣ. ನೋಡಿ, ಒಂದು ಬೌಲಲ್ಲಿ ಚಿಕ್ಕ ಬೌಲಷ್ಟು ರೈಸ್ ತೊಗೊಳ್ಳಿ. ರೈಸ್ ತೊಗೊಂಡು ತೊಳೆದು ನಾವೆಷ್ಟು ಬೌಲಲ್ಲಿ ತೊಗೊಂಡಿರ್ತೀವೋ ಅಷ್ಟು ಬೌಲ್ಗೆ 3 ನೀರು ಹಾಕ್ಕೊಳ್ಳಿ. ನೋಡಿ, ನಾನು 3 ತೊಗೊತಾ ಇದ್ದೀನಿ ನೀರು. ಇವಾಗ ಸ್ಟವ್ ಆನ್ ಮಾಡ್ಕೊಂಡು ಇಟ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಸಾಲ್ಟ್, ನೋಡಿ ಇವಾಗ ಇದು ರೆಡಿ ಆಗಿದೆ. ರೈಸ್ ನೋಡಿ ಈ ಸ್ಟೇಜಲ್ಲಿರುವಾಗ ನಾವು ಹಿಟ್ಟು ಹಾಕ್ಕೋಬೇಕು. ಇವಾಗ ನಾವು ರಾಗಿ ಹಿಟ್ಟು ಹಾಕೋಣ. 1/2 ಕಪ್ ಹಾಕ್ಕೊಳ್ಳಿ. ನಾವಿವಾಗ ಎಷ್ಟು ರೈಸ್ ತೊಗೊಂಡಿದ್ದೀವೋ ಅಷ್ಟು 1/2 ಕಪ್ ತೊಗೋಬೇಕು. ಇವಾಗ ನಾವು ಪ್ಲೇಟ್ ಇಕ್ಕೋಣ. ನೋಡಿ, ಇವಾಗ ಚೆನ್ನಾಗಿ ಬಂದಿದೆ. ನಾವು ಇವಾಗ ಒಂದು ಸ್ಟಿಕ್ ತೊಗೊಳೋಣ. ಸ್ಟಿಕ್ ತೊಗೊಂಡು ಅದರಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ. ಚೆಂದಾಗಿ ಕಲಿಸ್ಬೇಕು, ಇಲ್ಲಾಂದರೆ ಹಿಟ್ಟು ಇರಿಬಿಡುತ್ತೆ ಅಲ್ಲೇ. ಚೆಂದಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಪ್ಲೇಟಿಗೆ ತೊಗೊಳೋಣ. ಪ್ಲೇಟಿಗೆ ತೊಗೊಂಡು ಮುದ್ದೆ ಮಾಡ್ಕೊಳ್ಳೋಣ. ರೌಂಡಾಗಿ ಮಾಡ್ಕೊಳ್ಳೋಣ. ಮುದ್ದೆ ತುಂಬ ಬಿಸಿ ಇರುತ್ತೆ. ನೀವು ಒಂದು ಪಾತ್ರೆದಲ್ಲಿ ನೀರು ತೊಗೊಂಡು ಅದರಲ್ಲಿ ಕೈ ಡಿಪ್ ಮಾಡ್ಕೊಂಡು ಮುದ್ದೆ ಮಾಡ್ಕೊಳ್ಳಿ. ನೋಡಿ, ಇವಾಗ ನಾನು ಮುದ್ದೆ ಮಾಡಿಬಿಟ್ಟಿದ್ದೀನಿ. ಇವಾಗ ಸರ್ವ್ ಮಾಡ್ಕೊತೀನಿ ನೋಡಿ. ನೋಡಿ, ಮುದ್ದೆ ಕೂಡ ಚೆನ್ನಾಗಿ ಬಂದಿದೆ, ಸಾಫ್ಟ್ ಇದೆ. ತುಂಬ ಟೇಸ್ಟ್ ಆಗಿದೆ. ನಿಮಗೆ ನಮ್ಮ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.